ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. 7 ಅವರಿಂದ ನಾನು ಈ ಕೊರಿಯನ್ ಕುಂಟೆಬಿಲ್ಲೆ ನೋಡ್ತಾ ಇದ್ದೀನಿ. ತಲೆ ಕೆಟ್ಟೋಗ್ಬಿಡ್ತು, ಯಾಕೆಂದ್ರೆ ಗೊಬ್ಬರ ಆಗೋಯ್ತು. ಯಾಕೆಂದ್ರೆ ನಾನು ಅನ್ಕೊಂಡಿದ್ದೆ ಈ ಸೀಸನ್ ಆದಾದ್ರೂ ಎಂಡ್ ಮಾಡ್ತಾರೆ ಅಂತ. ಈ ಕಿತ್ತೋದ್ ನನ್ನ ಮಕ್ಕಳು ನೆಟ್ಫ್ಲಿಕ್ಸ್ ಅವರು ಎಂತ ಲೋಪರ್ ನನ್ನ ಮಕ್ಕಳು ಅಂದ್ರೆ, ಇನ್ನೂ ಒಂದು ಸೀಸನ್ ತೆಗಿತೀವಿ ಅದ್ರಲ್ಲಿ ನೋಡ್ರಿ ಅಂತೆ. ಅವ್ನ ಅಜ್ಜಿನ್ ಈ ಒಂದು ಸೀಸನ್ನೇ ನೋಡೋಕ್ಕಾಯ್ತಾ ಇರಲಿಲ್ಲ ನನಗೆ, ಇನ್ನೊಂದು ಸೀಸನ್ ಅಂತೆ, ಅದಾದ್ಮೇಲೆ ಇನ್ನೊಂದು ಸೀಸನ್ ಅಂತ. ಯಾರು ನಂಬೋದು? ದುಡ್ಡಿನ ನೆನಪದು ಕಂಟೆಂಟ್ ಹೆಸರಲ್ಲಿ ಸೀಸನ್ಗಳು ತೆಗಿತಾನೆ ಇರ್ತೀರಾ, ಅದನ್ನೇ ತೋರಿಸಿದ್ನೇ ಅವ್ನ ಅಜ್ಜಿನ ಪಿಂಡ ಆಗ್ಬಿಟ್ಟು ಮುಂದಕ್ಕೆ ಕಳಿಸ್ತಾನೆ ಇರ್ತೀರಾ. ಸೊ ಇದರಲ್ಲಿ ಕನ್ಕ್ಲೂಷನ್ ಏನು ಇಲ್ಲ ಗುರು. ಇದು ಒಂಥರ ನನಗನ್ನಿಸ್ತು ಸುಮ್ಮನೆ ಏನು ಗೊತ್ತಾ, ಕ್ಯಾಶ್ ಗ್ರ್ಯಾಬಿಗೆ ಮಾಡೋರೆ ಅಂತ. ಯಾಕೆ ಅಂದ್ರೆ ಮೇನ್ ಕಂಟೆಂಟ್ 3rd ಸೀಸನಲ್ಲಿ ಇದ್ರೆ ಸೆಕೆಂಡ್ ಸೀಸನ್ ಏನಕ್ಕೆ ಬೇಕು ನಮಗೆ? ವೇಸ್ಟ್ ಅಲ್ವಾ? ಸೊ ಒಂದು ಲಿಟ್ರಲಿ ಕ್ರ್ಯಾಶ್ ಗ್ರ್ಯಾಬ್ ಆಗಿ ಕಾನ್ಸೆಪ್ಟ್ ಇಟ್ಕೊಂಡೇ ಬಂದವ್ರೆ, ಸೋ ಕಾಲ್ಡ್. ಬಿಕಾಸ್ ತಿರ್ಗಾ ಅದೇ ಬೋಳಿ ಮಗ ತಿರ್ಗಾ ಇನ್ನೊಂದ್ಸರಿ ಆಡಕ್ಕೆ ಹೋಯ್ತಾನೆ, ಮಾಡಕ್ಕೆ ಕೆಲಸ ಇಲ್ಲ ನಮ್ಮ ಹೀರೋ. ಇವನಿಗೂ ಮಾಡಕ್ಕೆ ಕೆಲಸ ಇಲ್ಲ ಹೇಳ್ಬೇಕು ಅಂದರೆ. ಲೋಫರ್ ನನ್ನ ಮಗ, ದುಡ್ಡೈತೆ ಎಂಜಾಯ್ ಮಾಡೋ ಲೋಫರ್ ಅಂದರೆ ಇಲ್ಲ. ನನಗೆ ಮನಃಶಾಂತಿ ಸಿಗ್ತಾ ಇಲ್ಲ ಅವನಮ್ಮನ್. ನನಗೆ ಆ ಬೋಳಿ ಮಕ್ಕಳು ನನ್ನ ಫ್ರೆಂಡ್ಸ್ನೆಲ್ಲ ಸಾಯಿಸ್ಬಿಟ್ಟ, ಅವ್ರನ್ನೆಲ್ಲ ಸತ್ತಿದ್ದು ನೋಡ್ಬಿಟ್ಟು ನನಗಂತೂ ಲೈಫ್ ಹಾಳಾಗ್ಬಿಟ್ಟೈತೆ, ನಂಗೆ ನಿದ್ದೆ ಬರ್ತಲ್ಲ ರಾತ್ರಿಲಿ. ಅದಕ್ಕೆ ಯಾರೋ ಕರೆಕ್ಟಾಗಿ ಹೇಳೋರೆ, ದುಡ್ಡಿದ್ರೆ ಸಾಲದು, ಮನಃಶಾಂತಿನೂ ಇರಬೇಕು ಅಂತ. ಮನಃಶಾಂತಿ ಯಾವಾಗ ಸಿಗೋದು? ಹ್ಯಾಪಿನೆಸ್ ಸಿಕ್ತಾಗ. ಹ್ಯಾಪಿನೆಸ್ ಹೆಂಗೆ ಸಿಗೋದು? ಯಾರಿಗಾರು 4 ಜನಕ್ಕೆ ಒಳ್ಳೇದು ಮಾಡಿದಾಗ. ಈ ಥರ ಕಂಟ್ರಿ ಕೆಲಸ ಮಾಡೋರು ಇನ್ನೇನಾಗುತ್ತೆ ಮತ್ತೆ? ಅದರಲ್ಲಿ ಇಂಥ ಲೋಪರ್ ನನ್ನ ಮಕ್ಳು ಹೇಳಿ, ದುಡ್ಡಿರೋ ಲೋಪರ್ ನನ್ನ ಮಕ್ಕಳು, ದುಡ್ಡಿಲ್ದಿರೋ ಲೋಪರ್ ನನ್ನ ಮಕ್ಳನ್ನ ಕರೆಸ್ಬಿಟ್ಟು ಆಟ ಆಡಿಸ್ತಾರೆ. ಸೋತವರು ಮೇಲಕ್ಕೆ ಹೋಯ್ತಾರೆ, ಗೆದ್ದವರು ದುಡ್ಡು ಎತ್ಕೊಂಡು ಹೋಯ್ತಾರೆ. ಅದೇನೇ ಇಲ್ಲೊಂದು ಕಾನ್ಸೆಪ್ಟ್ ಆಗಿ ಒಂದು ಸ್ಕ್ವಿಡ್ ಗೇಮ್ ಥರ ತೋರಿಸೋರೆ. ಇದರಲ್ಲೂ ಕೂಡ UI ಎಷ್ಟೊಂದು ಎಲಿಮೆಂಟ್ಸ್ ಐತೆ, ಆದ್ರೂ ನಿಮಗೆ UI ಅರ್ಥ ಆಗಲ್ಲ, ಸ್ಕ್ವಿಡ್ ಗೇಮ್ ಅರ್ಥ ಆಯ್ತದೆ. ಹಂಗೆ ಅಂದ್ಬಿಟ್ಟು ನಾನು ಸ್ಕ್ವಿಡ್ ಗೇಮ್ ಕ್ರಿಟಿಸೈಸ್ ಮಾಡ್ತಿಲ್ಲ, ಚೆನ್ನಾಗಿರುತ್ತೆ. ಬಟ್ ಇದು ಒಂದು ಕ್ರ್ಯಾಶ್ ಗ್ರ್ಯಾಬ್ ಅನ್ನಿಸ್ಬಿಡ್ತು ಒಂದು ಸ್ವಲ್ಪ. ಬಿಕಾಸ್ ಯಾಕೆ ಅಂದರೆ ನನಗೆ ಬೇಕಾಗಿದ್ದು ಮೇನ್ ಸ್ಟೋರಿ ಇಲ್ಲಿ ಎಂಡು ಕನ್ಕ್ಲೂಡ್ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಅಗೇನ್ ಅದು ತಿರ್ಗಾ ಕ್ಲಿಫ್ ಹ್ಯಾಂಗರಲ್ಲಿ ಹೋಗ್ಬಿಟ್ಟು ತಿರ್ಗಾ ತಗ್ಲಾಕೊಳ್ಳುತ್ತೆ. ಸೊ ಸರ್ಕಲ್ ಹೊಡಿತೈತೆ ತಿರ್ಗಾ ನೆಕ್ಸ್ಟ್ ಸೀಸನ್ ಕ್ಯಾಶ್ ಗ್ರ್ಯಾಬ್ಗೆ ಮಾಡ್ತಾರೆ, ಅಲ್ಲೂ ಕನ್ಕ್ಲೂಡ್ ಆಗಲ್ಲ. ಇನ್ನೇನು ಕಿತ್ಕೊಂಡಿದ್ದೀರಾ? ಎಟ್ಕೊಬಿಟ್ರಿ ತಗೊಂಡೋಗ್ಬಿಟ್ಟು. ತಿರ್ಗಾ ಅವನು ಮಾಡೋಕ್ಕೆ ಕೆಲಸದ ಫಸ್ಟ್ ಸೀಸನಲ್ಲಿ ಆಡ್ಬಿಟ್ಟು ಬಂದಿದ್ದ ತಾನೆ, ತಿರ್ಗಾ ಸೆಕೆಂಡ್ ಸೀಸನಲ್ಲಿ ಆಡೋಕೆ ಅವ್ನು ಶಾಡ ತರಕ್ಕೋಸ್ಕರ ಆಡಕ್ಕೆ ಹೋಯ್ತವನ. ಅವ್ನಿಗೇನು ತಲೆಗಿಲ್ಲಲ್ಲಿ ಬುದ್ಧಿ ಇಲ್ವಾ? ಏನು ಗುರು, ಅಯ್ಯೋ. ತಿರ್ಗಾ ನೆಕ್ಸ್ಟ್ ಸೀಸನಲ್ಲೂ ತಿರ್ಗಾ ಆಡ್ತಾನೆ ಬೇಕಿರೋ ನೋಡ್ರಿ. ಅದಾದ್ಮೇಲೆ ಅದ್ಯಾವುದೋ ಅವ್ನು ಸತ್ತೋಗ್ಬಿಟ್ರೆ ಇನ್ನೊಬ್ಬ ಕ್ಯಾರೆಕ್ಟರ್ ತಗೊಂಡ್ಬಿಟ್ಟು ತಿರ್ಗಾ ಅವನು ಸ್ಕ್ವಿಡ್ ಗೇಮ್ ಎಂಡ್ಲೆಸ್ ಗುರು. ಆಡ್ತಾನೆ ಇರ್ತಾರೆ ಆಟನ, ನೀವು ನೋಡ್ತಾನೆ ಇರ್ತೀರಾ. ಆಮೇಲೆ ಆ ದೊಡ್ಡ ಶ್ರೀಮಂತರು ಬೋಳಿ ಮಕ್ಕಳು ಎಂಜಾಯ್ ಮಾಡ್ತಾನೆ ಇರ್ತಾರೆ. ಇದನ್ನೇ ಒಂದು ಕಾನ್ಸೆಪ್ಟ್ ಆಗಿ ತೋರಿಸಿರೋದು ನೋಡಪ್ಪ ಇದು ಸ್ಕ್ವಿಡ್ ಗೇಮ್ ನನಗನ್ಸಿದ್ದು. ಓವರ್ ಆಲ್ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಾ. ಯಾರೇ ನಿಮ್ಗೆ UI ಮಾತ್ರ ಅರ್ಥ ಆಗಲ್ಲ, ಸ್ಕ್ವಿಡ್ ಗೇಮ್ ಅರ್ಥ ಆಗ್ತದೆ, UI ಅರ್ಥ ಆಗಲ್ಲ. ಸೊ ಇಷ್ಟೇಪ್ಪ ಕೊರಿಯನ್ ಕುಂಟೆಬಿಲ್ಲೆ ಸೀಸನ್ 2. ಇದ್ರದ್ದು ಆ್ಯಕ್ಚುಲ್ ಎಕ್ಸ್ಪ್ಲನೇಷನ್ ವಿಡಿಯೋ ಬೇಕು ಅಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. ಅದಕ್ಕೆ ನೀವು ಕಮೆಂಟ್ ಸೆಕ್ಷನ್ ಏನಾಗಬೇಕು ಕೇಳಬೇಕು, ಎಕ್ಸ್ಪ್ಲನೇಷನ್ ವಿಡಿಯೋ ಕೊಡು ಗುರು, ಅವಾಗ ಮಾಡ್ತೀನಿ ಪೂರ್ತಿ ಡೀಟೇಲ್ ಆಗಿ. ಸೀಸನ್ 1 ಸೀಸನ್ 2 ಎರಡೂ. ಬಟ್ ಇದು ಆನೆಸ್ಟ್ ರಿವ್ಯೂ, ಇದನ್ನ ಆನೆಸ್ಟ್ ರಿವ್ಯೂ ಅಂತಾರೆ. ಬೋಳಿ ಮಕ್ಕಳು ಇರ್ತಾರೆ ಇನ್ನೂ ಎಷ್ಟೊಂದು ಜನ ಆನೆಸ್ಟ್ ರಿವ್ಯೂ ಅಂತ ಟೈಟ್ಲ್ ಹಾಕೊಂಡ್ಬಿಟ್ಟು ಇಲ್ಲೇ ಒಂದು ಕತೆ ಹೇಳ್ತಿರ್ತಾರೆ, ಅದ್ರ ಜೊತೆಗೆ ಬೇರೆ ಪಿಕ್ಚರ್ದು ಪ್ರಮೋಷನ್ ಮಾಡ್ತಿರ್ತಾರೆ. ಅವರಷ್ಟು ಬುದ್ಧಿವಂತರು ನಾನು ಲೈಫಲ್ಲಿ ನೋಡಿಲ್ಲ ಹೇಳ್ಬೇಕು ಅಂದ್ರೆ. ಸಖತ್ತಾಗಿ ತಲೆ ಓಡಿಸ್ತಾರೆ ಗುರು, ಒಪ್ಪನಾಗಿ ಹೇಳ್ಬೇಕು. ಈ ಥರನೂ ಯಾಮರ್ಸೋದನ್ನ ಇವರಿಂದ ಕಲ್ತ್ಕೋಬೇಕು, ನಾವು ಕಲ್ತ್ಕೋಬೇಕು. ಹೇಳ್ತಾ ಇದ್ದೀನಿ, ನಮ್ಮಂಥ ದಡ್ಡ ನನ್ನ ಮಕ್ಕಳು ನೋಡ್ಬಿಟ್ಟು ಕಲ್ತ್ಕೋಬೇಕು. ಅವನು ಒಂದು ಏನಪ್ಪ ರಿವ್ಯೂ ಮಾಡ್ತಾ ಇನ್ನೊಂದು ಪಿಕ್ಚರ್ದು ಪ್ರಮೋಷನ್ ಮಾಡಬೇಕು ಅದ್ರ ಜೊತೆಗೆ. ಅದು ನೋಡಪ್ಪ ನೀ ಎತ್ತಂದ್ರೆ ಅದನ್ನ ಆನೆಸ್ಟ್ ರಿವ್ಯೂ ಅಂತ ನಾವೇ ಟೈಟ್ಲ್ ಹಾಕಬೇಕು. ಯಾಕಂದ್ರೆ ಇಲ್ಲಿ ಯಾರು ಹೇಳಕ್ ಬರಲ್ಲ ಅದು ಆನೆಸ್ಟು ಅಂತ, ನಾವೇ ಹೇಳ್ಕೋಬೇಕು ಆನೆಸ್ಟ್ ರಿವ್ಯೂ. ಸರಿ ಕಣ್ರಪ್ಪ, ನಾನು ನೋಡಾಯ್ತು ಕೊರಿಯನ್ ಕುಂಟೆಬಿಲ್ಲೆ. ನೀವು ನೋಡಂಗಿದ್ರೆ ನೋಡಿ, ನೆಟ್ಫ್ಲಿಕ್ಸಲ್ಲಿ ಐತೆ. ಬೋಳಿ ಮಕ್ಕಳು ನೆಟ್ಫ್ಲಿಕ್ಸ್ ಅವರು ಇದನ್ನೇ ಎಂಟರ್ಟೈನ್ಮೆಂಟ್ ಆಗಿ ಇನ್ನೊಂದು 2 ಸೀಸನ್ ತೆಗಿತಾರೆ. ತಿರ್ಗಾ ಅದನ್ನೇ ನೋಡ್ತಾ ಇರ್ರಿ, ಎಂಜಾಯ್ ಮಾಡ್ತಾ ಇರ್ರಿ ಅಷ್ಟೇ. ಓವರ್ ಆಲ್ ನೀವು ಸಬ್ಸ್ಕ್ರೈಬ್ ಮಾಡಿ. ಇದಂತೂ ಈ ವಿಡಿಯೋ ನೋಡ್ಬಿಟ್ಟು ಯಾರು ಸಬ್ಸ್ಕ್ರೈಬು ಮಾಡಲ್ಲ, ಬರೀ ಬೈತಾ ಇದ್ದೀನಿ ನಿನ್ಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ ಬಾಯ್.